ಒಂದೇ ಫಿಗರ್ನ ಬೀಳ್ಸ್ಕೊಳ್ಳೋದ್ರಲ್ಲಿ ಯಾ ನನ್ನ ಮಗನು ನಂಬರ್ದು. ನಾವೇ ಗೆಟಪ್ನ ಚೇಂಜ್ ಮಾಡ್ಕೊಂಡು ಟ್ರೈ ಮಾಡ್ತಾ ಇರ್ಬೇಕು. ಹಾಯ್ ಹಾಯ್. ಬೋಜಿ ಇದನ್ನ ನಿಮ್ಮ ಹತ್ರ ಕೊಡಕ್ಕೆ ಬೊಜ್ಜಿನಾ? ಬೋಜಿ ಬಾಬು. ಒಂದ್ ಹುಡುಗಿ ಮನ್ಸು ಇನ್ನೊಂದ್ ಹುಡುಗಿಗೆ ಗೊತ್ತಾಗತ್ತೆ ಅಂತಾರೆ. ಅದಕ್ಕೆ ನಿಮ್ ಮನ್ಸಲ್ಲಿ ಏನಿದೆ ಅಂತ ಅದನ್ನ ಓದ್ಬಿಟ್ಟು ಹೇಳಿದ್ರೆ ನಾನು ಅವ್ರ ಹತ್ರ ಹೇಳ್ಬಿಡ್ತೀನಿ. ಬುಜ್ಜಿ ಬಾಬು ಆಕ್ಚುಲಿ ತುಂಬಾ ಒಳ್ಳೆ ಹುಡುಗ ಗೊತ್ತಾ? ಹೌದಾ? ಏಸ್ ಅವ್ರ ನಿಮ್ ಜೊತೆ ಮಾತಾಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಈಗ ನಾನು ಅವ್ರನ್ನ ನೋಡ್ಬೋದಾ? ಶೋರ್, ಒಂದ್ 10 ನಿಮಿಷದಲ್ಲಿ ಬರಕ್ ಹೇಳ್ತೀನಿ. ತಕ್ಷಣ ವರ್ಕೌಟ್ ಆಗ್ಬಿಟ್ಲು. ಎಲ್ಲೂ ಹೋಗ್ಬಿಡಿ, ಇಲ್ಲೇ ಇರಿ, ಬರಕ್ ಹೇಳ್ತೀನಿ. ಗೆಟಪ್ ನ ಬದಲಾಯಿಸ್ಕೊಂಡ್ ಬಂದ. ಇವನ್ ಬೇರೆ ಬಂದ್ಬಿಟ್ನಲ್ಲ. ಇವನ್ ಅಣ್ಣನ ಅಥವಾ ತಮ್ಮನ? ನಾನು ಈ ಲೇಡಿ ಗೆಟಪ್ನ ಹಾಕಿದ್ದೀನಿ ಅನ್ನೋದೇನಾದ್ರು ಕಣ್ಣಿಡ್ದ್ಬಿಟ್ನ? ಅಯ್ಯೋ, ಇವನೇನಪ್ಪ ಇವನು? ನಡೆದ್ರೆ ನಡೀತಾ ಇದ್ದಾನೆ, ನಿಂತ್ಕೊಂಡ್ರೆ ನಿಂತ್ಕೋತಾ ಇದ್ದಾನೆ. ಅಯ್ಯೋ, ಏನ್ ಹೇಳಕ್ ಬರ್ತಾ ಇದ್ದಾನೆ ಅಂತಾನೆ ಅರ್ಥ ಆಗ್ತಿಲ್ವೇ. ಅವಳು ಬೇರೆ ಬಸ್ ಸ್ಟಾಪಲ್ಲಿ ಕಾಯ್ತಾ ಇರ್ತಾಳೆ. ಅಯ್ಯಯ್ಯೋ, ಗೋಡೆ ಬಂದ್ಬಿಡ್ತು. ಬಂದ್ಬಿಟ್ಟ ಕಾಮುಕ. ತಮ್ಮ ಆಗಿದ್ರೆ ಮೇಲ್ಮೇಲೆ ಹೊಡಿತಾನೆ, ಅಣ್ಣ ಆದ್ರೆ ಮಕ ಮೂತಿ ಎಲ್ಲ ಹೊಡೆದಾಕ್ಬಿಡ್ತಾರಲ್ಲ. ಬದುಕಿದ್ರೆ ನಿನ್ ಜೊತೆನೆ ಬದುಕಬೇಕು. ಲೇ, ಮಾನ ಮರ್ಯಾದೆ ಇರೋ ನಿಂಗೆ? ಲೇ, ನಿನ್ ಬುಚ್ಚಿ ಬಾಬು ಸಿಸ್ಟರ್ ತಾನೆ? ಬೂಜಿ ಬಾಬುನೇ ಕಣೋ. ಬಾಳದ್ರೆ ನನ್ ಜೊತೆಲೆ ಬಾಳ್ಬೇಕಾ? ಹೆಣ್ಣು ಹುಡುಗಿ ವೇಷ ಹಾಕೊಂಡ್ರೆ ಲವ್ ಮಾಡಕ್ ಬಿಡ್ತಿಲ್ವಲ್ಲೋ? ಶಿವಾಗ, ಲೇ, ನೀನ್ ಹಿಂದೆ ಎಷ್ಟು ಜನ ಹುಡುಗಿರ್ ಬೀಳ್ತಿದ್ರು, ಆದ್ರೆ ಈಗ ನೀನು ಹುಡುಗಿ ವೇಷ ಹಾಕೊಂಡು ಓಡಾಡ್ತಿದ್ರೆ ಅವನ್ನ ಕೂಡ ಬಿಡ್ತಿಲ್ವಲ್ಲ ನೀನು? ಹಿಂಗೆ ಸುತ್ತಾಡ್ತಾ ಇರೋ. ಒಂದಿನ ಹುಚ್ಚಾಕ್ಬಿಟ್ಟು ಹಂಗ ಅಂತ ಓಡಾಡ್ತೀಯ. ಏನ್ ನನ್ ಮಗ ಇಷ್ಟೊಂದು ಅದ್ಗೆಟ್ಬಿಟ್ಟವನಲ್ಲ. ನಾನ್ ಲವ್ ಮಾಡಿರೋ ಹುಡುಗಿರ್ನಷ್ಟೇ ಪಟಾಯಿಸ್ಕೊಂಡು ಎಲ್ಲ ಮಾಡ್ತವನೆ ಅನ್ಕೊಂಡ್ರೆ ಕೊನೆಗೆ ನನ್ನನ್ನು ಪಟಾಯಿಸಕ್ ಬಂದ್ಬಿಟ್ನಲ್ಲ. ವೆರಿ ಬ್ಯಾಡ್. ಇದಕ್ ಮೇಲೆ ನಾನು ಈ ಊರಲ್ಲಿ ಇರೋದ್ ಬೇಡ, ಬೇರೆ ಊರಿಗೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡ್ಬೇಕಷ್ಟೇ.